ಪ್ರೀತಿಯುಳ್ಳ ದೇವಜನರೇ, ಈ ಹೊಸ ವರ್ಷದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದಲ್ಲಿ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುವಂತೆ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ಕಳೆದ ವರ್ಷ ನಮ್ಮನ್ನು ಕಣ್ಮನೆಯ ಹಾಗೆ ಕಾಪಾಡಿದ ದೇವರು ಈ ವರ್ಷವೂ ಕೂಡ ಅದ್ಭುತವಾಗಿ ದೇವರು ನಿಮ್ಮನ್ನು ನಡೆಸುತ್ತಾರೆ. ಕಳೆದ ವರ್ಷ ದೇವರ ಕೃಪೆ ನಮ್ಮನ್ನು ನಡೆಸಿತು. ಈ ವರ್ಷವೂ ದೇವರ ಕೃಪೆ ನಮ್ಮನ್ನು ನಡೆಸಲಿಕ್ಕಿದೆ. ಹೊಸ ವರ್ಷದ ಆಚರಣೆ ಬಂತೆಂದರೆ ಸಾಕು, ಹಲವು ಜನರು ಹಲವು ವಿಧವಾಗಿ ಆಚರಿಸುತ್ತಾರೆ. ಆದರೆ ದೇವರ ಮಕ್ಕಳು ದೇವರೊಂದಿಗೆ ಈ ಹೊಸ ವರ್ಷವನ್ನು ಆರಂಭಿಸುವಾಗ ಆ ವರ್ಷವೆಲ್ಲ ದೇವರು ದೈವಿಕವಾದ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸಿ ನಡೆಸುತ್ತಾರೆ. ಹೊಸ ವರ್ಷವನ್ನು ಹೊಸ ಜೀವನದೊಂದಿಗೆ ಆರಂಭಿಸಿದಾಗ ಮಾತ್ರ ಹೊಸ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಕಾಣಲು ಸಾಧ್ಯ. 2023ನೇ ವರ್ಷದ ದೇವರ ನಂಬಿಗಸ್ತಿಕೆಯನ್ನು ಆಲೋಚಿಸಿದಾಗ 2024ನೇ ವರ್ಷದ ಕುರಿತಾಗಿ ನಿರೀಕ್ಷೆ ಉಂಟಾಗ್ತದೆ. 2023ನೇ ವರ್ಷದ ದೇವರ ನಡೆಸುವಿಕೆಯನ್ನು ನೋಡುವಾಗ 2024ನೇ ವರ್ಷದಲ್ಲಿ ನಮಗೆ ಭರವಸೆ ಉಂಟಾಗುತ್ತದೆ. ಈ 2024ನೇ ವರ್ಷದಲ್ಲಿ ನಿಶ್ಚಯವಾಗಿ ದೇವರ ಸ್ತೋತ್ರ, ಶುಭವು, ಕೃಪೆಯು ನಿಮ್ಮ ಜೀವಮಾನವೆಲ್ಲ ಹಿಂಬಾಲಿಸುವಂಥದ್ದಾಗಿದೆ. ಈ ವರ್ಷ ನನಗೆ ಹೇಗಿರುತ್ತದೆ? ಈ ವರ್ಷದಲ್ಲಿ ನನಗೆ ಏನು ನಡೆಯುತ್ತದೆ? ನನ್ನ ಕುಟುಂಬದಲ್ಲಿ ಏನು ನಡೆಯುತ್ತದೆ? ಈ ವರ್ಷ ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ಆಶೀರ್ವಾದವಾಗಿರುತ್ತದಾ? ನನ್ನ ಕಷ್ಟಗಳು ತೀರುತ್ತದಾ ಎಂಬಂಥ ಹೊಸ ವರ್ಷದ ಕುರಿತಾಗಿ ಅನೇಕ ಪ್ರಶ್ನೆಗಳೊಂದಿಗೆ ಸ್ತೋತ್ರ ನಾವು ಕುಳಿತಿರಬಹುದು. ಆದರೆ ಈ ಹೊಸ ವರ್ಷ ನಾವು ಅದ್ಭುತಗಳನ್ನು ಹೊಂದಿಕೊಳ್ಳುವ ವರ್ಷ. ಕರ್ತನು ತನ್ನ ಮಹಿಮೆಯನ್ನು ನಿಮ್ಮಲ್ಲಿ ಪ್ರಕಟಪಡಿಸುವಂಥ ವರ್ಷ. ಕರ್ತನು ತನ್ನ ಮಹಿಮೆಯನ್ನ ಸ್ತೋತ್ರ ನಿಮ್ಮಲ್ಲಿ ಬಯಲು ಮಾಡುವಂತ ಒಂದು ವರ್ಷ. ದೇವರ ಮಹಿಮೆಯ ಮೂಲಕ ಪ್ರಕಟವಾಗುವಂತ ಒಂದು ವರ್ಷ. ದೇವರನ್ನ ನಂಬುವ ಮಕ್ಕಳಿಗೆ ಈ ವರ್ಷ ಆಶೀರ್ವಾದದ ವರ್ಷವಾಗಿರುತ್ತದೆ. ಕರ್ತನು ನಿಮ್ಮ ಬೇಡುವಿಕೆಗಳನ್ನು, ಇಷ್ಟಾರ್ಥಗಳನ್ನು ನೆರವೇರಿಸುವ ವರ್ಷವಾಗಿರಲಿ. ಕೆಲಸದಲ್ಲಿ ಉನ್ನತವಾದ ಸ್ಥಾನಕ್ಕೆ ನೀವು ಏರುವಿರಿ. ನಿಮ್ಮ ವೃದ್ಧಿಯಲ್ಲಿ ಕರ್ತನು ಅಭಿವೃದ್ಧಿಯನ್ನು ಕೊಡುವರು. ನಿಮ್ಮ ಸೇವೆಯಲ್ಲಿ ಏಳಿಗೆಯನ್ನು ಕಾಣುವಿರಿ. ರೋಗಗಳಿಂದ ನರಳುತ್ತಾ ಇರುವಂಥ ನೀವು ಅದ್ಭುತವಾದ ಸೌಖ್ಯವನ್ನು ಹೊಂದಿಕೊಳ್ಳುವಿರಿ. ಈ ಹೊಸ ವರ್ಷದಲ್ಲಿ ನಿಮ್ಮ ಆತ್ಮೀಕ ಜೀವನದಲ್ಲಿ, ಕುಟುಂಬದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಕೆಲಸದಲ್ಲಿ, ವ್ಯಾಪಾರದಲ್ಲಿ ಸ್ತೋತ್ರ ಬಿಡುಗಡೆ ಹೊಂದಿಕೊಳ್ಳುವ ವರ್ಷ. ಅದ್ಭುತಗಳನ್ನು ಪಡೆದುಕೊಳ್ಳುವಂಥ ವರ್ಷ. ದೇವರನ್ನು ನಿರೀಕ್ಷಿಸಿರಿ. ನಿಶ್ಚಯವಾಗಿ ದೇವರು ನಿಮ್ಮ ಕುಟುಂಬಗಳಲ್ಲಿ ಅದ್ಭುತವನ್ನು ಮಾಡುವರು. ಈ ವರ್ಷ ದೇವರು ನಮಗೆ ಕೊಡುವಂಥ ಒಂದು ಅದ್ಭುತವಾದ ವಾಗ್ದಾನ. 2024ರಲ್ಲಿ ಸ್ತೋತ್ರ ದೇವರು ನಮಗೆ ಹೇಳುವಂಥ ಒಂದು ವಾಗ್ದಾನದ ಮಾತು, ನಾನು ನಿಮಗೆ ಅದ್ಭುತಗಳನ್ನು ತೋರಿಸುವೆನು. ಮೀಕನ ಗ್ರಂಥ 7ನೇ ಅಧ್ಯಾಯ 15ನೇ ವಚನ. ನಾನು ನಿಮಗೆ ಅದ್ಭುತಗಳನ್ನು ತೋರಿಸುವೆನು. ಈ ವರ್ಷ ಕರ್ತನು ನಿಮ್ಮ ಕುಟುಂಬದಲ್ಲಿ, ಕೆಲಸದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ ಅದ್ಭುತಗಳನ್ನು ತೋರಿಸುವರು. ಆಶ್ಚರ್ಯವಾದ ಕಾರ್ಯಗಳು ಸ್ತೋತ್ರ ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆಯಲಿಕ್ಕಿದೆ. ಅದ್ಭುತ ಸ್ವರೂಪನಾದ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಕಾಣುವಂತೆ ಅದ್ಭುತಗಳನ್ನು ಮಾಡುತ್ತಾರೆ. ಎಂಥ ಅದ್ಭುತಗಳನ್ನು ಮಾಡಲಿಕ್ಕಿದ್ದಾರೆ? ಈಗ ಓದಿದ ವಾಗ್ದಾನದ ವಚನವನ್ನು ಓದೋಣ. ಮೀಕನ ಗ್ರಂಥ 7ನೇ ಅಧ್ಯಾಯ 15ನೇ ವಚನ. ನಿನ್ನನ್ನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನು ತೋರಿಸುವೆನು. ಐಗುಪ್ತ ದೇಶದಲ್ಲಿ ದೇವರು ಇಸ್ರಾಯೇಲ್ ಜನರನ್ನು ಪಾರು ಮಾಡಿ ಅನೇಕ ಅದ್ಭುತಗಳನ್ನು ಮಾಡಿದರು. ಈ ವರ್ಷ ಅದೇ ವಾಗ್ದಾನದ ಸ್ತೋತ್ರ ಮಾತಾಗಿ, ವಾಕ್ಯವಾಗಿ ದೇವರು ನಮಗೆ ಹೇಳುತ್ತಿದ್ದಾರೆ. ನಿನ್ನನ್ನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನು
ತೋರಿಸುವೆನು. ಇಸ್ರಾಯೇಲರಿಗೂ ನಮಗೂ ಹೋಲಿಕೆ ಇದೆ. ಅವರು ಹಳೆ ಒಡಂಬಡಿಕೆಯ ಇಸ್ರಾಯೇಲರು, ನಾವು ಹೊಸ ಒಡಂಬಡಿಕೆಯ ಆತ್ಮೀಕ ಇಸ್ರಾಯೇಲರಾಗಿದ್ದೇವೆ. ಅಂದು ಇಸ್ರಾಯೇಲರಿಗೆ ಕಾನಾನ್ ದೇಶವನ್ನು ದೇವರು ವಾಗ್ದಾನ ಮಾಡಿದರು. ಆತ್ಮೀಕ ಇಸ್ರಾಯೇಲರಾದಂಥ ನಮಗೆ ದೇವರು ಪರಮ ಕಾನಾನನ್ನ ವಾಗ್ದಾನ ಮಾಡಿದ್ದಾರೆ. ನೋಡ್ರಿ, ಇಸ್ರಾಯೇಲ್ ಜನರು 430 ವರ್ಷಗಳು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದರು. ಬಹಳ ಕಷ್ಟಗಳನ್ನ, ಹಿಂಸೆಗಳನ್ನ ಅನುಭವಿಸುತ್ತಾ ಇದ್ದರು. ಕರ್ತನು ಅವರನ್ನ ಕರುಣಿಸಿ ದಾಸತ್ವದಿಂದ ಬಿಡಿಸಿ ಹಾಲು ಜೇನು ಹರಿಯುವಂತ ಕಾನಾನ್ ದೇಶಕ್ಕೆ ಅವರನ್ನ ಕರೆದುಕೊಂಡು ಹೋದರು. ಅವರ ಕಷ್ಟಗಳನ್ನು ತೆಗೆದು ಹಾಕಿ ಅವರನ್ನು ಸಂತೋಷಗೊಳಿಸಲು ಅವರನ್ನ ಐಗುಪ್ತ ದೇಶದಿಂದ ಕಾನಾನ್ ದೇಶದವರೆಗೂ ಮಾರ್ಗದಲ್ಲಿ ಅನೇಕ ಅತಿಶಯಗಳನ್ನ, ಅನೇಕ ಅದ್ಭುತಗಳನ್ನ ಮಾಡಿದರು. ಅದೇ ವಿಧದಲ್ಲಿ ಈ 2024ನೇ ವರ್ಷದಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಅದೇ ವಿಧವಾದ ಅದ್ಭುತಗಳನ್ನ ನಾನು ಮಾಡುವೆನು. ಹಲ್ಲೆಲೂಯ. ಇಸ್ರಾಯೇಲರ ಜೀವನದಲ್ಲಿ ನಡೆದ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ಸಹ ಮಾಡುವರು. ಈ ವರ್ಷ ಅದ್ಭುತಗಳನ್ನ ನೋಡುವ ವರ್ಷ, ಅತಿಶಯಗಳನ್ನ ನೋಡುವಂತ ವರ್ಷ. ಹಾಗಾದ್ರೆ ಯಾವ ಯಾವ ಅದ್ಭುತಗಳನ್ನ ಇಸ್ರಾಯೇಲ್ ಜನರಲ್ಲಿ ದೇವರು ಮಾಡಿ ತೋರಿಸಿದರು? ಮೊಟ್ಟ ಮೊದಲನೇದಾಗಿ ಅವರ ಜೀವನದಲ್ಲಿ ಹೊಂದಿದಂತ ಒಂದು ಅದ್ಭುತ ಯಾವುದು ಗೊತ್ತಾ? ಬಿಡುಗಡೆಯನ್ನ ಪಡೆದುಕೊಂಡಂತ ಒಂದು ಅದ್ಭುತ. ವಿಮೋಚನ ಕಾಂಡ 12ನೇ ಅಧ್ಯಾಯ 51ನೇ ವಚನದಲ್ಲಿ ನೋಡುತ್ತೇವೆ, ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲನ್ನ ಸೈನ್ಯವಾಗಿ ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದನು. ಇಸ್ರಾಯೇಲರು 430 ವರ್ಷಗಳು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದರು. ಬಹಳ ಕಷ್ಟಗಳನ್ನ, ಹಿಂಸೆಗಳನ್ನ ಅನುಭವಿಸುತ್ತಾ ಇದ್ದಂತ ಇಸ್ರಾಯೇಲರಿಗೆ ಕರ್ತನು ಒಂದು ಅದ್ಭುತವಾದ ಒಂದು ಬಿಡುಗಡೆಯನ್ನ ನೀಡಿದರು. ಓ ಸ್ತೋತ್ರ! ಅದು ಯಾವ ಬಿಡುಗಡೆ? ದಾಸತ್ವದಿಂದ ಬಿಡುಗಡೆಯನ್ನ ಕೊಟ್ಟರು. ನಂಬಿಕೆಯನ್ನ ಕಳೆದುಕೊಂಡ ಪರಿಸ್ಥಿತಿಯಲ್ಲಿ ದೇವರು ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನ ದಯಪಾಲಿಸಿದರು. ಅದೇ ವಿಧದಲ್ಲಿ 2024ನೇ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳಲ್ಲಿ ನೀವು ಬಿಡುಗಡೆಯನ್ನ ಎದುರು ನೋಡುತ್ತಿರಬಹುದು. ದುಃಖಿಸಬೇಡ್ರಿ. ನಿಮಗಾಗಿ ಬಿಡುಗಡೆಯ ಕರ್ತನಾದ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನ ಮಾಡುತ್ತಾರೆ. ಇಂದು ಯಾವುದೋ ಒಂದು ದಾಸತ್ವದಲ್ಲಿ ಓ ಸ್ತೋತ್ರ ನೀವು ಸಿಕ್ಕಿಕೊಂಡಿರಬಹುದು. ಆದರೆ ಈ ದಾಸತ್ವದಿಂದ ನನಗೆ ಹೊರಬರಲು ಸಾಧ್ಯವಿಲ್ಲ ಎಂಬುದಾಗಿ ನೀವು ಅಂಗಲಾಚುತ್ತಿರಬಹುದು. ಓ ಸ್ತೋತ್ರ! ಆದರೆ ಕರ್ತನು ಆ ದಾಸತ್ವದಿಂದ ನೀವು ಅನುಭವಿಸುತ್ತಾ ಇರುವಂತ ಕಾರ್ಯಗಳ ಮಧ್ಯದಲ್ಲಿ ಒಂದು ಬಿಡುಗಡೆಯನ್ನ ಕೊಡುವರು. ಒಂದು ವೇಳೆ ನೀವು ಹೇಳ್ಬೋದು, ಪಾಸ್ಟರ್, ಈ ಪಾಪವನ್ನ ಬಿಟ್ಟು ಬಿಡಲು ನನಗೆ ಸಾಧ್ಯವಾಗುತ್ತಾ ಇಲ್ಲ. ನನ್ನ ಪಾಪದ ಸ್ವಭಾವಗಳು ನನ್ನನ್ನು ಬಿಟ್ಟು ಹೋಗಲು ಸಾಧ್ಯವಾಗುತ್ತಾ ಇಲ್ಲ. ಕಳೆದ ವರ್ಷಗಳು ಅನೇಕ ಪಾಪದ ದುಶ್ಚಟದಿಂದ ನಾನು ಬಳಲಿದ್ದೇನೆ. ನನ್ನ ಸಮಯವನ್ನು ಕಳೆದುಕೊಂಡಿದ್ದೇನೆ, ಆಶೀರ್ವಾದವನ್ನು ಕಳೆದುಕೊಂಡಿದ್ದೇನೆ. ನನ್ನ ಜೀವನದಲ್ಲಿ ಒಂದು ಬಿಡುಗಡೆ ಸಿಗುತ್ತದಾ ಎಂಬುದಾಗಿ ನೀವು ಯೋಚಿಸುತ್ತಾ ಇರಬಹುದಾ? ಕರ್ತನು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾನೆ, ಈ ವರ್ಷ ಬಿಡುಗಡೆಯ ವರ್ಷ. ಓ ಸ್ತೋತ್ರ! ನಿನ್ನ ಸ್ವಭಾವದಲ್ಲಿ, ನಿನ್ನ ಜೀವಿತದಲ್ಲಿ ಯಾವ್ಯಾವ ವಿಷಯಗಳಲ್ಲಿ ನೀನು ಬಿಡುಗಡೆಯನ್ನ ಎದುರು ನೋಡುತ್ತಾ ಇದೆಯೋ ಆ ಎಲ್ಲ ವಿಷಯಗಳಲ್ಲಿ ಕರ್ತನ ಒಂದು ಬಿಡುಗಡೆಯನ್ನ ಕೊಡುವರು. ಓ ಸ್ತೋತ್ರ! ಒಂದು ಅದ್ಭುತವನ್ನ ಮಾಡುವರು. ನಿಮ್ಮ ಜೀವಿತದಲ್ಲಿ ನೀವು ಬಿಡುಗಡೆಯನ್ನ ಹೊಂದಿಕೊಳ್ಳುವಿರಿ. ಇಸ್ರಾಯೇಲ್ ಜನರು ಐಗುಪ್ತದಲ್ಲಿ ಉಪದ್ರವಗಳನ್ನು ಅನುಭವಿಸುತ್ತಾ ಇದ್ದರು, ವೇದನೆಗಳನ್ನು ಅನುಭವಿಸುತ್ತಾ ಇದ್ದರು, ಹಿಂಸೆಗಳನ್ನು ಅನುಭವಿಸುತ್ತಾ ಇದ್ದರು. ದೇವರು ಸ್ತೋತ್ರ ಅವರನ್ನು ಕಟಾಕ್ಷಿಸಿ ಒಂದು ಬಿಡುಗಡೆಯನ್ನ ದಯಪಾಲಿಸಿದರು. ಇಂದು ನೀವು ಸಹ ನಿಮ್ಮ ಮನೆಯಲ್ಲೇ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಓ ಸ್ತೋತ್ರ ಇತರರಿಂದ ಬಾಧಿಸಲ್ಪಟ್ಟು ಓ ಸ್ತೋತ್ರ ನೊಂದು ಹೋದ ಸ್ಥಿತಿಯಲ್ಲಿ ಇರಬಹುದಾ? ಓ ಸ್ತೋತ್ರ, ಕರ್ತನು ಈ ವರ್ಷ ನಿಮಗೆ ಬಿಡುಗಡೆ ಕೊಡುವ ವರ್ಷ. ಈ ವರ್ಷ ನಿನ್ನ ಗಂಡನು ಬದಲಾಗುವ ವರ್ಷ. ಈ ವರ್ಷ ನಿನ್ನ ಕುಟುಂಬ ರಕ್ಷಿಸಲ್ಪಡುವಂತ ವರ್ಷ. ಕಾರಣ ಬಿಡುಗಡೆ ಕೊಡುವ ದೇವರ. ಐಗುಪ್ತ ದೇಶದಲ್ಲಿ ಅವ್ರನ್ನ ಪಾರು ಮಾಡಿ ಹೇಗೆ ಅದ್ಭುತ ಮಾಡಿದರೋ ಅದೇ
ಅದ್ಭುತವನ್ನ ನಿನ್ನ ಜೀವಿತದಲ್ಲಿ ದೇವರು ಮಾಡಲಿಕ್ಕಿದ್ದಾರೆ. ಓ ಸ್ತೋತ್ರ. ನಿಮ್ಮನ್ನ ದಾಸತ್ವದಲ್ಲಿ ಇಟ್ಟಿರುವ ಕಾರ್ಯಗಳು ಯಾವುದೇ ಆಗಿರಲಿ, ಪಾಪವಾಗಿರಲಿ, ರೋಗವಾಗಿರಲಿ, ಭಯವಾಗಿರಲಿ, ಸಾಲವಾಗಿರಲಿ, ನಿಂದೆಗಳಾಗಿರಲಿ, ದುಷ್ಟ ಜನರಾಗಿರಲಿ, ಸೈತಾನನ ಕ್ರಿಯೆಗಳಾಗಿರಲಿ, ಓ ಸ್ತೋತ್ರ, ಇವೆಲ್ಲವುಗಳಿಂದ ಕರ್ತನು ನಿಮಗೆ ಬಿಡುಗಡೆಯನ್ನ ಕೊಡುವರು. ನಂಬ್ರಿ. ಓ ಸ್ತೋತ್ರ. ದೇವರಲ್ಲಿ ಪ್ರೇಯರ್ ಮಾಡ್ರಿ. ಸ್ವಾಮಿ, ನಾನೊಂದು ಬಿಡುಗಡೆಗಾಗಿ ಹಾತೊರೆಯುತ್ತಾ ಇದ್ದಾನೆ, ಒಂದು ಅದ್ಭುತವನ್ನ ಮಾಡ್ರಿ ಎಂಬುದಾಗಿ ಕೇಳಿಕೊಳ್ಳ್ರಿ. ಒಬ್ಬ ಸಹೋದರ ಇದ್ರು. ಅವರು ಬಹಳ ಈ ಮದ್ಯಪಾನಕ್ಕೆ ದಾಸರಾಗಿದ್ದರು. ಬಿಡುಗಡೆ ಹೊಂದಬೇಕೆಂಬಂತ ಆಸೆ ಇದ್ದರು. ಓ ಸ್ತೋತ್ರ. ಆ ಮದ್ಯಪಾನ ಸೇವಿಸುವಂತ ಆ ದುಶ್ಚಟ ಅವರನ್ನ ಬಿಟ್ಟಿರಲೇ ಇಲ್ಲ. ಯಾರು ನನ್ನನ್ನು ಬಿಡಿಸುತ್ತಾರೆ, ಈ ಪಾಪದಿಂದ ನನಗೆ ಬಿಡುಗಡೆ ಇಲ್ವಾ ಎಂಬುದಾಗಿ ಪರಿತಪಿಸುತ್ತಾ ಇದ್ರು. ಯೇಸುವನ್ನ ನಂಬಿದ್ರು, ಸ್ವಾರ್ಥೆಯನ್ನ ನಂಬಿದರು. ಓ ಸ್ತೋತ್ರ. ಕರ್ತನೇ, ನನ್ನಿಂದ ಈ ಪಾಪವನ್ನ ಬಿಡಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ, ನೀವು ನನಗೆ ಬಿಡುಗಡೆಯನ್ನ ಕೊಡಿರಿ ಎಂಬುದಾಗಿ ಯೇಸುವನ್ನ ಕರೆದ್ರು, ಕೂಗಿಕೊಂಡ್ರು. ಅದ್ಭುತವಾದ ಸಂಗತಿ ಏನಂದ್ರೆ, ಯೇಸು ಸ್ವಾಮಿ, ಹಲ್ಲೆಲೂಯಾ, ಎಷ್ಟೋ ವರ್ಷಗಳಿಂದ ಬಿಡಲಾಗದ, ಓ ಸ್ತೋತ್ರ, ಅವರ ಪಾಪಕ್ಕೆ ದೇವರು ಮುಕ್ತಿಯನ್ನ ಕೊಟ್ಟರು, ಬಿಡುಗಡೆಯನ್ನ ಕೊಟ್ಟರು. ಓ ಸ್ತೋತ್ರ. ಅವರನ್ನ ಹೊಸ ಸೃಷ್ಟಿಯಾಗಿ ದೇವರು ಮಾರ್ಪಡಿಸಿದರು. ಆ ದಿನದ ಮೊದಲುಗೊಂಡು, ಓ ಸ್ತೋತ್ರ, ಅವರು ಮದ್ಯ ಸೇವಿಸಲು ಸಾಧ್ಯವಾಗಲಿಲ್ಲ. ಅವರ ಜೀವನ ಪರಿಪೂರ್ಣ ಬಿಡುಗಡೆ ಹೊಂದಿ ಸಂತೋಷದ ಜೀವನದಿಂದ ಕುಟುಂಬವಾಗಿ ಇವತ್ತು ಸಾಕ್ಷಿಯಾಗಿ ಜೀವಿಸುತ್ತಾ ಇದ್ದಾರೆ. ಪ್ರೀತಿ ಉಳ್ಳ ದೇವ ಜನರೇ, ಹಲ್ಲೆಲೂಯಾ, ಇದುವರೆಗೂ ನಿಮ್ಮನ್ನ ಕಾಡಿಸಿದ, ಪೀಡಿಸಿದ ಸಕಲ ಪಾಪಗಳಿಂದ, ಓ ಸ್ತೋತ್ರ, ಬಿಡುಗಡೆ ಕೊಟ್ಟು ದೇವರು ಅದ್ಭುತವನ್ನ ಮಾಡುತ್ತಾರೆ. ಅದಕ್ಕೆ ದೇವರು ವಾಗ್ದಾನ ಮಾಡಿ ಹೇಳುತ್ತಾ ಇದ್ದಾರೆ, ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನ ತೋರಿಸುವೆನು. ಯಾವ ಅದ್ಭುತವನ್ನ ದೇವರು ಇಸ್ರಾಯೇಲರಿಗೆ ತೋರಿಸಿದರೋ, ಒಂದು ಬಿಡುಗಡೆಯ ಅದ್ಭುತವನ್ನ ತೋರಿಸಿದರೋ. ಎರಡನೇದಾಗಿ ಅವರ ಜೀವನದಲ್ಲಿ ದೇವರು ತೋರಿಸಿದಂತ ಒಂದು ದೊಡ್ಡ ಅದ್ಭುತ ಯಾವುದಂತ ಹೇಳಿದ್ರೆ, ಮಾರ್ಗ ನಡೆಸುವಂತ ಅದ್ಭುತ. 430 ವರ್ಷ, ಓ ಸ್ತೋತ್ರ, ದಾಸತ್ವದಲ್ಲಿದ್ದಂತ ಜನರು ಅದ್ಭುತವಾಗಿ ಬಿಡುಗಡೆ ಹೊಂದಿ ಐಗುಪ್ತ ದೇಶದಿಂದ ಹೊರ ಬಂದರು. ನೋಡ್ರಿ, ಅವರು ದಾಸತ್ವದಲ್ಲಿದ್ದಾಗ ಆ ಪಟ್ಟಣದ ಹೊರತಾಗಿ ಅವರಿಗೆ ಬೇರೆ ಯಾವ ಸ್ಥಳವೂ ಗೊತ್ತಿಲ್ಲ. ಬರೀ ಕೆಲಸ ಕೆಲಸ ಕೆಲಸ, ಅದು ಬಿಟ್ಟಿ ಕೆಲಸ. ಬೇರೆ ದೇಶಕ್ಕೆ ಹೆಂಗೆ ಹೋಗಬೇಕು, ಅವರ ಕಾಲ ಮೇಲೆ ಹೇಗೆ ನಿಂತ್ಕೋಬೇಕು ಅವರಿಗೆ ಗೊತ್ತಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ವಿಮೋಚನ ಕಾಂಡ 13ನೇ ಅಧ್ಯಾಯ 21-22ನೇ ವಚನದಲ್ಲಿ, ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘ ಸ್ತಂಭದಲ್ಲಿಯೂ, ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿ ಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ಈ ರೀತಿಯಲ್ಲಿ ಅವರು ಹಗಲಿರುಳು ಪ್ರಯಾಣ ಮಾಡಿದ. ಹಗಲಲ್ಲಿ ಮೇಘ ಸ್ತಂಭವು, ರಾತ್ರಿಯಲ್ಲಿ ಅಗ್ನಿ ಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿದವು. ನೋಡ್ರಿ, ಇಸ್ರಾಯೇಲ್ ಜನರು ಐಗುಪ್ತದಿಂದ ಕಾನಾನ್ ದೇಶದವರೆಗೂ ನಡೆದು ಹೋದ ಮರುಭೂಮಿ ಬಹಳ ಕಷ್ಟಕರವಾದಂತ ಮಾರ್ಗ. ಅಲ್ಲಿ ಒಂದು ಮರವಾದರೂ ಕಾಣಿಸೋದಿಲ್ಲ. ಹಾವುಗಳು, ಚೇಳುಗಳು, ಓ ಸ್ತೋತ್ರ, ವಿಷ ಜಂತುಗಳು ಇರುವಂತ ಮರುಭೂಮಿ. ಇಂಥ ದಾರಿಯಲ್ಲಿ ಗಂಡಸರು, ಹೆಂಗಸರು, ಮಕ್ಕಳು, ವೃದ್ಧರು ಸುಮಾರು 30 ಲಕ್ಷ ಎಂಬುದಾಗಿ ವೇದ ಪಂಡಿತರು ಹೇಳ್ತಾರೆ. ಇಷ್ಟು ಜನರು ಆ ಮರುಭೂಮಿಯಲ್ಲಿ ನಡೆದು, ಓ ಸ್ತೋತ್ರ, ಕಾನಾನ್ ದೇಶಕ್ಕೆ ಹೋಗುವಂಥದ್ದು ಸಾಧಾರಣವಾದ ಕೆಲಸವಲ್ಲ. ಅದು ಬಹಳ ಕಷ್ಟದ ಕೆಲಸ. ಆದರೆ ದೇವರು ಯಾವ ಅಪಾಯ ಇಲ್ಲದಂತೆ, ಓ ಸ್ತೋತ್ರ, ಅದ್ಭುತವಾಗಿ ಒಂದೊಂದು ದಿನ 40 ವರ್ಷಗಳ ಕಾಲ ದೇವರು ಅವರನ್ನು ನಡೆಸಿದರಂತೆ. ಹಗಲಿನಲ್ಲಿ ಬಿಸಿಲಿನ ತಾಪಕ್ಕೆ ಅವರನ್ನ ಗುರಿ ಮಾಡದೆ ಮೇಘ ಸ್ತಂಭದ ನೆರಳಿನಲ್ಲಿ ದೇವರು ಸಂರಕ್ಷಿಸಿ ಕಷ್ಟವಿಲ್ಲದೆ ಅವರನ್ನ ಕಾಪಾಡಿ ನಡೆಸಿದರಂತೆ. ಇರುಳಲ್ಲಿ ಭಯಂಕರ ಚಳಿಯ ನಿಮಿತ್ತವಾಗಿ ಬಾಧಿಸಲ್ಪಡುವಂತ ಅನುಭವ, ಅಗ್ನಿ ಸ್ತಂಭವಾಗಿ ದೇವರು ಅವರನ್ನ ನಡೆಸಿದರಂತೆ. ಮೇಘ ಸ್ತಂಭದಿಂದ ಉಷ್ಣವನ್ನ ಕಡಿಮೆ ಮಾಡಿ, ಓ ಸ್ತೋತ್ರ, ಕಷ್ಟವಿಲ್ಲದೆ ನಡೆಸಿದರು. ಕಾರ್ಗತ್ತಲು ತುಂಬಿರುವ ಮರುಭೂಮಿಯಲ್ಲಿ ವಿಷ ಹುಳಗಳಿಂದ ಅದರಿಂದ ಅಪಾಯಗಳು ಬಾರದಂತೆ ಬೆಳಕನ್ನ ತೋರಿಸಿ ಮಾರ್ಗ
ನಡೆಸಿದರು. ಪ್ರೀತಿ ಉಳ್ಳ ದೇವ ಜನರೇ, 2024 ಪಾಸ್ಟರ್ ಹೇಗೆ ನಡೆಯಬೇಕು, ಹೇಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ನನಗೆ ಗೊತ್ತಿಲ್ಲ, ನನ್ನ ಜೀವಿತವೇ ಅಂಧಕಾರಮಯವಾಗಿದೆ ಎಂಬುದಾಗಿ ಯೋಚಿಸುತ್ತಾ ಇದ್ದೀರಾ? ಯೋಚನೆ ಮಾಡಬೇಡ್ರಿ, ಚಿಂತಿಸಬೇಡ್ರಿ. ಆ ಇಸ್ರಾಯೇಲರನ್ನ ನಡೆಸಿದ ಹಾಗೆ ದೇವರು ಅದ್ಭುತವಾಗಿ, ಆಶ್ಚರ್ಯವಾಗಿ ಇವತ್ತು ದೇವರು ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ಇವತ್ತು ಅನೇಕರು ನೀವು ಚಿಂತಾಭ್ರಾಂತದಲ್ಲಿ ಇದ್ದೀರಾ. ನಮ್ಮನ್ನು ನಡೆಸುವವರು ಯಾರು, ನಮ್ಮನ್ನು ವಿಚಾರಿಸುವವರು ಯಾರು? ಆದರೆ ನಿಮಗೊಂದು ಸಂತೋಷದ ಸುದ್ದಿ, ನಿಮ್ಮನ್ನು ನಡೆಸಲಿಕ್ಕೆ ದೇವರಿದ್ದಾರೆ. ಓ ಸ್ತೋತ್ರ. ಎಲ್ಲ ಸಮಯಗಳಲ್ಲಿ ದೇವರು ನಿಮ್ಮನ್ನು ನಡೆಸುತ್ತಾರೆ. ಹಲ್ಲೆಲೂಯಾ. ನಿಮ್ಮ ಸಮಸ್ಯೆಯ ಮಧ್ಯದಲ್ಲಿ, ದಾರಿ ಕಾಣದ ಸ್ಥಳದಲ್ಲಿ ಅಂದು ಇಸ್ರಾಯೇಲರನ್ನ ಹೇಗೆ ಅದ್ಭುತವಾಗಿ ನಡೆಸಿದರೋ, ಈ ವರ್ಷವೂ ಸಹ ದೇವರು ನಿಮ್ಮನ್ನ ಅದ್ಭುತವಾಗಿ ನಡೆಸುತ್ತಾರೆ. ದೇವರು ನಿಮ್ಮನ್ನು ನಡೆಸುವಾಗ ನಿಮ್ಮ ಜೀವಿತ ಅದ್ಭುತವಾಗಿರುತ್ತದೆ, ಅತಿಶಯವಾಗಿರುತ್ತದೆ. ನಿಮ್ಮ ಜೀವನ ಇರುವ ಹಾಗೆ ಇರುವುದಿಲ್ಲ, ಸುಂದರವಾಗಿರುತ್ತದೆ. ನಾನು 2001ನೇ ವರ್ಷದಲ್ಲಿ ಹಲ್ಲೆಲೂಯಾ ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ ಮೇಲೆ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದರು. ಮನೆಯಿಂದ ಹೊರಗಡೆ ಹಾಕಿದ ಮೇಲೆ ನಾನು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಒಂದು ಗೊತ್ತಿಲ್ಲದ ಅನುಭವ. ನನ್ನ ಜೀವಿತವೇ ಕಾರ್ಗತ್ತಲಮಯವಾಗಿತ್ತು. ಆದರೆ ನಡೆದ ಅದ್ಭುತ ಏನಂದ್ರೆ, ಅಗ್ನಿ ಸ್ತಂಭವಾಗಿ, ಮೇಘ ಸ್ತಂಭವಾಗಿ ಹಲ್ಲೆಲೂಯಾ ಕಳೆದ ಅನೇಕ ವರ್ಷಗಳು ದೇವರು ನನ್ನನ್ನು ನಡೆಸುತ್ತಾ ಬಂದಿದ್ದಾರೆ. ಅವತ್ತು ನನ್ನ ಕೈಯಲ್ಲಿದ್ದದ್ದು ₹1 ಮಾತ್ರ, ಅವತ್ತು ನನ್ನ ಜೊತೆ ಇದ್ದದ್ದು ಒಂದು ಜೊತೆ ಬಟ್ಟೆ ಮಾತ್ರ, ಏನು ಇಲ್ಲದ ಅವಸ್ಥೆ. ಆ ಅನುಭವದಲ್ಲಿ ಹಲ್ಲೆಲೂಯಾ ದೇವರು ನನ್ನನ್ನು ಅದ್ಭುತವಾಗಿ, ಓ ಸ್ತೋತ್ರ, ನಂಬಿಗಸ್ತನಾಗಿ ಅತಿಶಯವಾಗಿ ನಡೆಸಿದರು. ಹಲ್ಲೆಲೂಯಾ. ಅದೇ ದೇವರು ಈ 2024ನೇ ವರ್ಷದಲ್ಲಿ ನಿನ್ನ ಪರಿಸ್ಥಿತಿ ಏನೇ ಆಗಿರಲಿ, ಹೇಗೆ ಆಗಿರಲಿ, ನೀನು ಕೈ ಬಿಡಲ್ಪಟ್ಟಿರಬಹುದಾ, ಆದರೆ ದೇವರು ನಿನ್ನನ್ನು ಕೈ ಬಿಟ್ಟಿಲ್ಲ. ನಿನ್ನನ್ನು ದೇವರು ಅದ್ಭುತವಾಗಿ ಹಲ್ಲೆಲೂಯಾ ನಿನ್ನ ಯೋಚಿಸುವುದಕ್ಕಿಂತ ಮಿಗಿಲಾಗಿ ದೇವರು ಈ ವರ್ಷ ನಿನ್ನನ್ನು ನಡೆಸಲಿಕ್ಕಿದ್ದಾರೆ. ಅದಕ್ಕೆ ಕೀರ್ತನೆಗಳ ಗ್ರಂಥ 32:8ನೇ ವಚನದಲ್ಲಿ ನೋಡ್ತೇವೆ, ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ ತಿಳಿಸುವೆನು. ಹಾಗಾದ್ರೆ ದೇವರು ನಿಮ್ಮನ್ನ ಉಪದೇಶಿಸಿ ದೇವರು ನಡೆಸುತ್ತಾರೆ. ದೇವರು ಎಷ್ಟು ಅದ್ಭುತ ಸ್ವರೂಪನ ನೋಡ್ರಿ. ನಿಮಗೆ ಆಲೋಚನೆ ಹೇಳಿ, ನಿಮ್ಮನ್ನ ಕರ್ತನು ಅದ್ಭುತವಾಗಿ ಮಾರ್ಗ ನಡೆಸುತ್ತಾರೆ. ಹಲ್ಲೆಲೂಯಾ. ಕರ್ತನು ಅವರನ್ನ ಸಂರಕ್ಷಿಸಿದ್ರು, ಒಂದು ಕಡೆ ಕಾಪಾಡಿದ್ರು, ಇನ್ನೊಂದು ಕಡೆ ಮಾರ್ಗ ನಡೆಸಿದರು. ಹಲ್ಲೆಲೂಯಾ. ಕೌಟುಂಬಿಕ ವಿಷಯಗಳ ಕುರಿತಾಗಿ, ವ್ಯಾಪಾರ ವಿಷಯಗಳ ಕುರಿತಾಗಿ, ಮಕ್ಕಳ ವಿಷಯ ಕುರಿತಾಗಿ, ಸೇವೆಯ ವಿಷಯಗಳ ಕುರಿತಾಗಿ, ಓ ಸ್ತೋತ್ರ, ಹೇಗೆ ನನ್ನನ್ನು ನಡೆಸುವವರು ಯಾರೆಂಬುದಾಗಿ ಚಿಂತೆ ಮಾಡುತ್ತಾ ಇದ್ದೀರಾ? ದೇವರಲ್ಲಿ ಪ್ರಾರ್ಥಿಸರೆ. ಈ ಹೊಸ ವರ್ಷದಲ್ಲಿ ಪ್ರಾರ್ಥಿಸಿರಿ, ಸ್ವಾಮಿ ನೀನು ಆಲೋಚನೆ ಕೊಡ್ರಿ, ನೀವು ಮಾರ್ಗ ನಡೆಸ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನ ಅದ್ಭುತವಾಗಿ ನಡೆಸ್ತಾರೆ. ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನ ಐಗುಪ್ತದಿಂದ ಪಾರು ಮಾಡಿದ ದಿನಗಳಲ್ಲಿ ಮಾಡಿದ ಅದ್ಭುತವನ್ನ ನಿಮ್ಮ ಜೀವಿತದಲ್ಲಿ ಮಾಡ್ತೇನೆ. ಏನು ಅದ್ಭುತ ತೋರಿದ್ರು? ಒಂದು, ಅದ್ಭುತವಾದ ಬಿಡುಗಡೆಯನ್ನು ಅವರ ಜೀವಿತದಲ್ಲಿ ಕೊಟ್ರ. 2, ಅದ್ಭುತವಾದ ನಡೆಸುವಿಕೆ ಅವರ ಜೀವಿತವಾಗಿತ್ತು. 3ನೇದಾಗಿ ನಾವು ನೋಡುವಾಗ ಇಸ್ರಾಯೇಲರ ಜೀವನದಲ್ಲಿ ದೇವರು ಮಾಡಿದ ಅದ್ಭುತ, ತಡೆಗಳು ನೀಗುವಂತ ಅದ್ಭುತ. ಅವರು ಯಾವಾಗ ತಮ್ಮ ಪ್ರಯಾಣವನ್ನು ಆರಂಭಿಸಿದರೋ ಒಂದರ ಮೇಲೆ ಒಂದೊಂದು ತಡೆಗಳು ಬರಲಿಕ್ಕೆ ಸಾಧ್ಯವಾಯಿತು. ಆ ಕಾನಾನ್ ಪ್ರವೇಶಿಸುವುದ ಮುಂಚಿತವಾಗಿ 4 ತಡೆಗಳು ಬರುತ್ತಾ ಇದೆ. ಒಂದು ಕಡೆ ಫರೋಹನನ ತಡೆ ಬರ್ತಾ ಇದೆ, ಇನ್ನೊಂದು ಕಡೆ ಕೆಂಪು ಸಮುದ್ರದ ತಡೆ ಬರ್ತಾ ಇದೆ, ಇನ್ನೊಂದು ಕಡೆ ಯೋರ್ದಾನ್ ನದಿಯ ತಡೆ ಬರ್ತಾ ಇದೆ, ಇನ್ನೊಂದು ಕಡೆ ಯೆರಿಕೋ, ಓ ಸ್ತೋತ್ರ, ಕೋಟೆಯ ತಡೆ ಬರ್ತಾ ಇದೆ. ಅವರ ಜೀವನದಲ್ಲಿ ಒಂದೊಂದು ತಡೆ ಬಂದಾಗಲೂ ಕೂಡ ಅವರು ಭಯಭ್ರಾಂತರ, ಚಿಂತಾಭ್ರಾಂತರಾದ್ರ. ಆದರೆ ನಡೆದ ಅದ್ಭುತ, ಓ ಸ್ತೋತ್ರ, ತಡೆಗಳನ್ನು ಒಡೆಯುವಂತ ದೇವರು ಅವರ ಮುಂದಾಗಿ ಹೋಗಿ ಅವರ ಜೀವಿತದಲ್ಲಿ ಬಂದಂತ ಎಲ್ಲ ತಡೆಗಳನ್ನ ಒಡೆದು ಹಾಕಿದರು. ಪ್ರೀತಿ ಉಳ್ಳ ದೇವ ಜನರೇ, ಈ 2024ನೇ ವರ್ಷದಲ್ಲಿ ಹಲ್ಲೆಲೂಯಾ ನಿನ್ನ ಜೀವಿತದಲ್ಲಿ ಸಹ ಯಾವ ತಡೆ ಬರುತ್ತದೆ ನನಗೆ ಗೊತ್ತಿಲ್ಲ, ಆದರೆ ಸ್ತೋತ್ರ, ನಿನ್ನ ಜೀವಿತದಲ್ಲಿ ಬರುವಂತ ಒಂದೊಂದು ತಡೆಗಳನ್ನ ದೇವರು ಬಿಡುಗಡೆಗೊಳಿಸುತ್ತಾರೆ. ವೇದ ಪಂಡಿತರು ಹೇಳುತ್ತಾರೆ, ಆ ಕೆಂಪು ಸಮುದ್ರ 355 ಕಿಲೋಮೀಟರ್ ದೂರ ಇರುವಂತ, ಓ ಸ್ತೋತ್ರ, ಸಮುದ್ರ ಅಂತೆ. ಅಷ್ಟು
ಸ್ತೋತ್ರ ಅದನ್ನು ವಿಭಾಗಿಸಿ ದೇವರು ಅದ್ಭುತವಾಗಿ ಸ್ತೋತ್ರ ದೇವರು ಅವರನ್ನು ನಡೆಸಿಕೊಂಡು ಹೋದರು. ಅದೇ ವಿಧದಲ್ಲಿ ಕರ್ತನು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನ ಮಾಡುತ್ತಾರೆ. ನೋಡ್ರಿ ಹೇಗೆ ಅವರ ತಡೆಗಳನ್ನು ದೇವರು ನೀಗಿಸಿದ್ರು ಗೊತ್ತಾ? ವಿಮೋಚನಾ ಕಾಂಡ 14ನೇ ಅಧ್ಯಾಯ 21, 22ನೇ ವಚನವನ್ನು ನೋಡುವಾಗ, ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡನ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನ ಬೀಸುವಂತೆ ಮಾಡಿ ಸಮುದ್ರದ ನೀರನ್ನ ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣ ನೆಲ ಕಾಣುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲಿ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಯಲ್ಲಿ ಗೋಡೆಯಂತೆ ನಿಂತಿತು. ನೋಡ್ರಿ ಸ್ತೋತ್ರ, ಇಲ್ಲಿ ದೇವರು ತಡೆಗಳನ್ನ ನೀಗಿಸಿದರು. ಹಲ್ಲೆಲೂಯಾ. ನಿಮಗಾಗಿ ಕೆಂಪು ಸಮುದ್ರ ವಿಭಾಗವಾಗುತ್ತದೆ. ಹಲ್ಲೆಲೂಯಾ. ಯೋರ್ದಾನ್ ನದಿ ನಿಮಗೆ ದಾರಿ ಮಾಡಿ ಕೊಡುತ್ತದೆ. ಎರಿಕೋ ಗೋಡೆ ಅದು ಬಿದ್ದು ಹೋಗುವಂತದ್ದಾಗಿದೆ. ನಿಮ್ಮಲ್ಲಿ ಭಯ ಉಂಟು ಮಾಡುತ್ತಿರುವ ಸ್ತೋತ್ರ ತಡೆಗಳು ಮಾರ್ಪಾಟು ಯಾವುದಿದ್ದರೂ ಸಹ ಸ್ತೋತ್ರ ಕರ್ತನ ಆ ತಡೆಗಳನ್ನ ಮಾರ್ಪಡಿಸಿ ನಿಮಗೆ ಮಾರ್ಗವನ್ನ ತೆರೆಯುತ್ತಾರೆ. ಮಾರ್ಗನೇ ಇಲ್ಲ ಪಾಸ್ಟರ್, ದಾರಿ ಕಾಣ್ತಾ ಇಲ್ಲ ಪಾಸ್ಟರ್ ಅಂತ ಹೇಳ್ತಾ ಇದ್ದೀರಾ. ಈ ವರ್ಷ ದೇವರು ನಿಮ್ಮ ಜೀವಿತದಲ್ಲಿ ಹಲ್ಲೆಲೂಯಾ ಅದ್ಭುತ ಮಾಡುತ್ತಾರೆ. ಒಂದು ವೇಳೆ ನೀನು ಮನೆ ಕಟ್ಟುವಾಗ ಅನೇಕ ತಡೆಗಳು ಬರಬಹುದಾ? ನಿನ್ನ ವ್ಯಾಪಾರದಲ್ಲಿ ತಡೆಗಳು ಬರಬಹುದಾ? ಕೆಲಸದ ವಿಷಯದಲ್ಲಿ ತಡೆಗಳು ಬರಬಹುದಾ? ಸ್ತೋತ್ರ ನಿನ್ನ ವಿವಾಹದ ವಿಷಯದಲ್ಲಿ ತಡೆಗಳು ಬರಬಹುದಾ? ಸ್ಥಳವನ್ನ ಖರೀದಿಸುವುದರಲ್ಲಿ ತಡೆಗಳು ಬರಬಹುದಾ? ಸೇವೆಯಲ್ಲಿ ತಡೆಗಳು ಬರಬಹುದಾ? ಆದ್ರೆ ಎಂತ ತಡೆಗಳು ಬಂದರೂ ಆ ಎಲ್ಲ ತಡೆಗಳನ್ನ ಕರ್ತನು ಈ ಹೊಸ ವರ್ಷದ ಪ್ರಾರಂಭದ ದಿನದಲ್ಲೇ ಎಲ್ಲ ತಡೆಗಳನ್ನ ಒಡೆದು ಹಾಕುತ್ತಾರೆ. ಈ ವರ್ಷದಲ್ಲಿ ಸ್ತೋತ್ರ ಮಾರ್ಗ ತೆರೆಯಲ್ಪಡುವುದನ್ನ ನೀವು ಕಾಣುತ್ತೀರಾ. ಇಲ್ಲಿ ದೇವರು ವಾಗ್ದಾನ ಮಾಡಿ ಹೇಳಿದ್ರು, ನಾನು ಐಗುಪ್ತದಲ್ಲಿ ನಿಮ್ಮನ್ನ ಪಾರು ಮಾಡಿದ ದಿನದಲ್ಲಿ ಮಾಡಿದ ಅದ್ಭುತವನ್ನ ಸ್ತೋತ್ರ ನಿಮಗೂ ತೋರಿಸುವೆನು. ಯಾವ ಅದ್ಭುತ ಮಾಡಿದ್ರು? ಒಂದು ಬಿಡುಗಡೆಯ ಅದ್ಭುತ, 2 ಮಾರ್ಗ ನಡೆಸುವಂತ ಅದ್ಭುತ, 3 ತಡೆಗಳನ್ನ ನೀಗುವ ಅದ್ಭುತ, 4ನೇದಾಗಿ ನಿನ್ನ ಅಗತ್ಯತೆ ಸಂಧಿಸಲ್ಪಡುವಂತ ಅದ್ಭುತ. ಇಸ್ರಾಯೇಲರಿಗೆ ಸ್ತೋತ್ರ 4ನೇದಾಗಿ ನಡೆದ ಒಂದು ಅದ್ಭುತ, ಅಗತ್ಯತೆಗಳು ಸಂಧಿಸಲ್ಪಟ್ಟವು. ಅವರು 40 ವರ್ಷ ಅರಣ್ಯದಲ್ಲಿ ಪ್ರಯಾಣ ಪ್ರಾರಂಭಿಸಿದಾಗ ಅವರಿಗೆ ಎಷ್ಟೋ ಅವಶ್ಯಕತೆಗಳು ಇರಬಹುದು. ನೋಡ್ರಿ ಸ್ತೋತ್ರ ಅವರೊಂದು ಸಿಟಿಯಲ್ಲಿ ವಾಸ ಮಾಡುತ್ತಾ ಇಲ್ಲ, ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗುತ್ತಾ ಇದ್ದಾರೆ. ಕುಡಿಲಿಕ್ಕೆ ನೀರು ಬೇಕು, ಆಹಾರ ಬೇಕು. ಸ್ತೋತ್ರ ಏನೋ 1,000 2,000 ಜನ ಅಲ್ಲ, 20 ಲಕ್ಷಕ್ಕಿಂತ ಹೆಚ್ಚಾಗಿರುವ ಜನರು. ಅಷ್ಟು ಜನರ ಅಗತ್ಯತೆಗಳನ್ನ ದೇವರು ಅದ್ಭುತವಾಗಿ ಅನುದಿನವೂ ಸ್ತೋತ್ರ ಅವರನ್ನ ನಡೆಸಿದರಂತೆ. ಅವರು ಊಟ ಮಾಡಲಿಕ್ಕೆ ದೇವರು ಪರಲೋಕದ ಮನ್ನಾ ಎಂಬ ಆಹಾರವನ್ನ ಕೊಟ್ಟರು. ಸ್ತೋತ್ರ ಅವರಿಗೆ ನೀರು ಬೇಕೆಂಬುದಾಗಿ ಹೇಳಿದಾಗ ಬಂಡೆಯಿಂದ ಶ್ರೇಷ್ಠವಾದ ನೀರನ್ನು ಕೊಟ್ಟು ಅವರ ದಾಹವನ್ನ ತೀರಿಸಿದರು. ನೋಡ್ರಿ, ಕೇವಲ ಅವರಿಗೆ ಮಾತ್ರವಲ್ಲ, ಅವರ ಜೊತೆ ಜಾನುವಾರುಗಳು ಇದ್ದವು. ಹಲ್ಲೆಲೂಯಾ. ಪ್ರಾಣಿಗಳು ಇದ್ದವು, ಅವುಗಳಿಗೂ ಕೂಡ ಕುಡಿಲಿಕ್ಕೆ ದೇವರೆಲ್ಲವನ್ನ ಒದಗಿಸಿದರಂತೆ. ಸ್ತೋತ್ರ ಅವರಿಗೆ ಊಟ ಮಾಡಲು ಮಾಂಸವನ್ನ ಕೇಳಿದಾಗ ದೇವರು ರಾಶಿ ರಾಶಿಯಾಗಿ ಗಾಳಿ ಬೀಸಿ ಲಾವಕ್ಕಿಗಳನ್ನ ಕೊಟ್ಟರು. ದೇವರ ವಾಕ್ಯ ಹೇಳುತ್ತದೆ, ಆ 40 ವರ್ಷದಲ್ಲಿ ಅವರ ಹಾಕಿಕೊಂಡಂತ ಬಟ್ಟೆ ಜೀರ್ಣವಾಗ್ಲಿಲ್ಲಂತೆ, ಅವರ ಕಾಲುಗಳು ಸ್ತೋತ್ರ ಬಾತು ಹೋಗ್ಲಿಲ್ಲಂತೆ, ಅವರ ಹಾಕಿಕೊಂಡಂತ ಚಪ್ಪಲಿ ಸಹ ಸವಿದು ಹೋಗ್ಲಿಲ್ಲಂತೆ. ಅಷ್ಟು ಅದ್ಭುತವಾಗಿ ದೇವರು ಅವರನ್ನ ನಡೆಸಿದರು, ಅವರ ಅವಶ್ಯಕತೆಗಳನ್ನ ಸಂಧಿಸಿದರು. ಈ 2024ನೇ ವರ್ಷದ ಈ ಮೊದಲ ದಿನದಿಂದ ದೇವರು ನಿಮ್ಮನ್ನ ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ. ನಿಮ್ಮ ಅವಶ್ಯಕತೆಗಳನ್ನ ದೇವರು ಸಂಧಿಸಲಿಕ್ಕಿದ್ದಾರೆ. ನಿನ್ನ ಹಣದ ಅವಶ್ಯಕತೆ ಆಗಿರಬಹುದು, ಸೇವೆಯ ಅವಶ್ಯಕತೆ ಇರಬಹುದು, ನಿನ್ನ ಮಕ್ಕಳ ಕುರಿತ ಅವಶ್ಯಕತೆ ಇರಬಹುದು. ಯಾವೆಲ್ಲ ಅವಶ್ಯಕತೆ ಇದೆಯೋ ಸ್ತೋತ್ರ ದೇವರು ಸಂಧಿಸಲಿಕ್ಕಿದ್ದಾರೆ. ಪಾಸ್ಟರ್, ಈ ವರ್ಷ ನನ್ನ ಮಕ್ಕಳಿಗೆ ಮದುವೆ ಮಾಡಬೇಕು, ವಿವಾಹ ಮಾಡಬೇಕು, ನನ್ನ ಬಳಿ ಹಣ ಇಲ್ಲ ಪಾಸ್ಟರ್, ನನ್ನ ಒಂದು ಸೈಟ್ ತೆಗೆದುಕೊಂಡಿದ್ದೇನೆ, ನಾನು ಮನೆ ಕಟ್ಟಬೇಕು, ಆದ್ರೆ ಇನ್ನು ಕಾರ್ಯಗಳು ಕೂಡಿ ಬರುತ್ತಾ ಇಲ್ಲ ಪಾಸ್ಟರ್, ನನ್ನ ಉನ್ನತವಾದ ಎಜುಕೇಶನ್ಗೆ ಸ್ತೋತ್ರ ನನಗೆ ಹಣ ಬೇಕು, ಹಣದ ಅವಶ್ಯಕತೆ ಇದೆ ಎಂಬುದಾಗಿ ನೀವು ಚಿಂತಿಸುತ್ತಾ ಇರಬಹುದು. ಈ ವರ್ಷ ನಿನ್ನ ಜೀವಿತದಲ್ಲಿ ಬರುವಂತ ಒಂದೊಂದು ಅವಶ್ಯಕತೆಯ ಮಧ್ಯದಲ್ಲಿ ದೇವರು ಸ್ತೋತ್ರ ಅವರು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿ
ಅಗತ್ಯತೆಗಳನ್ನು ಸಂಧಿಸಿ ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲಿಕ್ಕಿದ್ದಾರೆ. ಏಕೆಂದರೆ ಈ ವರ್ಷ ದೇವರು ಮಾಡಿದ ವಾಗ್ದಾನ ಅದೇ. ಇಸ್ರಾಯೇಲರು ಹೇಗೆ ಅವರ ಜೀವನದಲ್ಲಿ ನೀವು ಪಾರಾಗಿ ಬಂದ ಸಮಯದಲ್ಲಿ ನಾನು ಹೇಗೆ ಅದ್ಭುತ ಮಾಡಿದೆನೋ ಆ ಅದ್ಭುತವನ್ನ ನಿಮಗೂ ಮಾಡುವೆನೆಂಬುದಾಗಿ ದೇವರು ಹೇಳಿದ್ದಾರೆ. ಹಾಗಾದ್ರೆ ನಿಮ್ಮ ಅವಶ್ಯಕತೆಗಳು ಬರುವಾಗ ಜನರ ಕಡೆಗೆ ನೋಡಬೇಡ್ರೆ, ಮನುಷ್ಯರ ಕಡೆಗೆ ನೋಡಬೇಡ್ರೆ, ದೇವರ ಕಡೆಗೆ ನೋಡ್ರಿ. ನಿಮ್ಮ ಎಲ್ಲ ಅದ್ಭುತಗಳು, ಓ ಸ್ತೋತ್ರ, ದೇವರ ಕಡೆಗೆ ನೋಡ್ರಿ. ಆಗ ನಿಮ್ಮ ಎಲ್ಲ ಅವಶ್ಯಕತೆಗಳು, ಅಗತ್ಯಗಳು ಸಂಧಿಸಲ್ಪಡುತ್ತದೆ. ಹಲ್ಲೆಲೂಯ. ಓ ಸ್ತೋತ್ರ, ನಿಮ್ಮ ಅವಶ್ಯಕತೆಗಳನ್ನ ಕರ್ತನು ಸಂಧಿಸುತ್ತಾರೆ. ಓ ಸ್ತೋತ್ರ. ಐದನೇದಾಗಿ ಅವರ ಜೀವನದಲ್ಲಿ ನಡೆದಂತ ಒಂದು ಅದ್ಭುತ, ಅವರ ಜೀವನದಲ್ಲಿ ಒಂದು ಕಹಿತನ ಇದ್ರೆ ಅದನ್ನ ದೇವರು ಮಾರ್ಪಡಿಸಿ ಒಂದು ಸಿಹಿತನವನ್ನ ಕೊಟ್ರು. ದೇವ ಜನರು ತಾವು ನಡೆದು ಬಂದ ಮಾರ್ಗದಲ್ಲಿ ಕೆಲವು ಕಹಿಯ ಅನುಭವ ಮೂಲಕವಾಗಿ ಹಾದು ಹೋಗಬೇಕಾಯಿತು. ಒಂದು ಸಾರಿ 3 ದಿನಗಳು ಕುಡಿಯುವುದಕ್ಕೆ ನೀರಿರಲಿಲ್ಲ. ಮರುಭೂಮಿಯಲ್ಲಿ ನಡೆದುಕೊಂಡು ಹೋದ್ರು. ಒಂದು ಸ್ಥಳಕ್ಕೆ ಬಂದರು, ಮಾರಾ ಎಂಬ ಸ್ಥಳದಲ್ಲಿ. ಹಲ್ಲೆಲೂಯ. ಅಲ್ಲಿ ನೀರು ನೋಡಿದ್ರು, ಆಸೆ ಪಟ್ಟು ಕುಡಿಲಿಕ್ಕೆ ನೋಡ್ತಾರೆ, ನೀರು ಕಹಿಯಾಗಿದೆ. ಅವರಿಗೆ ಕುಡಿಯಲಿಕ್ಕೆ ಆಗಲಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರು ಅಲ್ಲಿ ಒಂದು ಅದ್ಭುತವನ್ನ ಮಾಡಿದರು. ಹಲ್ಲೆಲೂಯ. ಒಂದು ಗಿಡವನ್ನ ಮೋಶೆಗೆ ತೋರಿಸಿದ್ರು, ಅದನ್ನು ತಗೊಂಡು ನೀರಲ್ಲಿ ಹಾಕಂತ ಹೇಳಿದ್ರು. ಹಾಕಿದಾಗ ಆ ನೀರಿನಲ್ಲಿ ಇದ್ದಂತ ಕಹಿಯ ಅನುಭವ ನೀಗಿ ಹೋಯಿತು. ಮಾರ ಎಂಬುದಾಗಿ ಹೇಳಿದ್ರೆ ಕಹಿಯ ಅನುಭವ, ಮಾರವನ್ನ ದೇವರು ಮಧುರವಾಗಿ ಸಿಹಿಯಾಗಿ ಮಾರ್ಪಡಿಸಿದರು. ಹಲ್ಲೆಲೂಯ. ಓ ಸ್ತೋತ್ರ. ಕಳೆದ ವರ್ಷಗಳಲ್ಲಿ ನಿನ್ನ ಜೀವನದಲ್ಲಿ ಅನೇಕ ಕಹಿಯಾದ ಅನುಭವದಲ್ಲಿ ಹಾದು ಹೋಗಿ ಬರಬೇಕಾಯಿತು. ಓ ಸ್ತೋತ್ರ. ನೀನು ಎದುರು ನೋಡದ ಕಾರ್ಯಗಳು ನಿನ್ನ ಜೀವನದಲ್ಲಿ ಸಂಭವಿಸಿತ. ಆದರೆ 2024ನೇ ವರ್ಷದಲ್ಲಿ ನಿನ್ನ ಎಲ್ಲ ಕಹಿಯ ಅನುಭವಗಳು ದೇವರು ಮಧುರ ಮಾಡ್ತಾರೆ, ಸಿಹಿ ಮಾಡುತ್ತಾರೆ. ನಿನ್ನ ದುಃಖ ಹೋಗಿ ಸಂತೋಷ ಬರುತ್ತದೆ. ಹಲ್ಲೆಲೂಯ. ಓ ಸ್ತೋತ್ರ. ಒಂದು ಅದ್ಭುತಕ್ಕಾಗಿ ನೀನು ಕಾದಿದ್ದೀಯಾ? ಹನ್ನಳ ಹಾಗೆ ನೀನು ಒಂದು ಅದ್ಭುತಕ್ಕಾಗಿ ಕಾದಿದ್ದೀಯಾ? ಓ ಸ್ತೋತ್ರ. ದೇವರು ನಿನ್ನ ಕಹಿತನವನ್ನ, ಓ ನಿನ್ನ ಮಾರಾದ ಅನುಭವವನ್ನ, ಓ ಸ್ತೋತ್ರ, ದೇವರು ನೀಗಿಸಲಿಕ್ಕಿದ್ದಾರೆ. ಹಲ್ಲೆಲೂಯ. ಓ ಸ್ತೋತ್ರ. ಮಾರ ಅನುಭವಗಳು ಈ ವರ್ಷ ನಿಮಗೆ ಮಧುರವಾದ ಅನುಭವಗಳಾಗಿ ಕರ್ತನು ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯ. ಹೇಗೆ ಇಸ್ರಾಯೇಲರ ಜೀವನದಲ್ಲಿ ಮಾರ ಮಧುರವಾಯಿತು, ನಿಮ್ಮ ಜೀವಿತದಲ್ಲಿ ಸಹ ಮಾರ ಮಧುರವಾಗುವುದು. ಈ ವರ್ಷ ನಿಮ್ಮ ಜೀವಿತದಲ್ಲಿ ನಿಂದೆಗಳು ಮಾರ್ಪಡುತ್ತದೆ, ಕಹಿತನವು ಮಧುರವಾಗಿ ಮಾರ್ಪಡುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕಹಿಯಾದ ಅನುಭವ ನಿಮ್ಮನ್ನು ವೇದನೆ ಪಡಿಸುತ್ತಾ ಇರಬಹುದು. ಹೃದಯ ಒಡೆದು ಹೋದ ಪರಿಸ್ಥಿತಿಯಲ್ಲಿ ಇನ್ನು ನಾನು ಜೀವಿಸೋದೇ ಬೇಡ ಪಾಸ್ಟರ್ ಎಂಬುದಾಗಿ ಗೋಳಾಡುತ್ತಾ ಇರಬಹುದು. ದುಃಖ ಪಡಬೇಡ್ರಿ. ಈ 2024ನೇ ವರ್ಷದಲ್ಲಿ ಎಲ್ಲ ಕಹಿತನ ಅನುಭವಗಳನ್ನ ದೇವರು ನೀಗಿಸಲಿಕ್ಕಿದ್ದಾರೆ. 6ನೇದಾಗಿ ಇಸ್ರಾಯೇಲ್ ಜನರ ಜೀವನದಲ್ಲಿ ದೇವರು ಮಾಡಿದಂತ ಒಂದು ಅದ್ಭುತ, ಶತ್ರುಗಳನ್ನ, ವಿರೋಧಿಗಳನ್ನ, ಓ ಸ್ತೋತ್ರ, ಅವರನ್ನ ನಾಶ ಮಾಡಲಿಕ್ಕೆ ಬಂದಂತ ವಿರೋಧಿಯನ್ನ ದೇವರು ನಾಶ ಮಾಡಿ ಒಂದು ಅದ್ಭುತವನ್ನ ಮಾಡಿದರು. ದೇವ ಜನರು ಬಿಡುಗಡೆ ಹೊಂದಿ ಐಗುಪ್ತದಿಂದ ಹೊರಟಾಗ ಐಗುಪ್ತದ ಅರಸನಾದ ಫರೋಹನನು ತನ್ನ ಸೇನೆಯೊಂದಿಗೆ ದೇವ ಜನರನ್ನ ಹಿಂದಟ್ಟಿಕೊಂಡು ಹೋದನು. ಅವರನ್ನ ಮತ್ತೆ ದಾಸತ್ವದಲ್ಲಿ ಇಡಬೇಕೆಂಬುದಾಗಿ ಪ್ರಯತ್ನಿಸಿದ. ಯುದ್ಧದಲ್ಲಿ ಅನುಭವವಿಲ್ಲದ ತನ್ನ ಜನರಿಗಾಗಿ ಕರ್ತನೇ ಯುದ್ಧ ಮಾಡಿ ಶತ್ರುಗಳನ್ನ ನಾಶ ಮಾಡಿದನು. ಕೆಂಪು ಸಮುದ್ರದ ನಡುವೆ ದೇವ ಜನರು ನಡೆದು ಹೋಗುತ್ತಿರುವಾಗ ಹಿಂದೆ ಶತ್ರುವಿನ ಸೈನ್ಯವು ಅವರನ್ನು ಹಿಂಬಾಲಿಸುತ್ತಾ ಹೋಯಿತು. ಓ ಸ್ತೋತ್ರ. ಆದ್ರೆ ದೇವ್ರು ಏನ್ ಮಾಡಿದ್ರೆ ಗೊತ್ತಾ? ಓ ಸ್ತೋತ್ರ, ಇವರನ್ನ ಪಾರು ಮಾಡಿ ಶತ್ರುವನ್ನ ಅಲ್ಲಿ ಮುಳುಗಿಸಿ ಅವರ ರಥಗಳು, ಚಕ್ರಗಳು ತೆಗೆದು ಬಿಟ್ಟಿದ್ದರಿಂದ ಅವರು ಗಲಿಬಿಲಿಗೊಂಡು ಅವರೆಲ್ಲರೂ ಸ್ತೋತ್ರ ಸಮುದ್ರದಲ್ಲಿ ಮರಣವನ್ನ ಹೊಂದಿದರು. ಪ್ರೀತಿ ಉಳ್ಳ ದೇವ ಜನರೇ, ಓ ಸ್ತೋತ್ರ, ಈ ವರ್ಷ ಕರ್ತನು ನಿಮಗಾಗಿ ಯುದ್ಧ ಮಾಡುವ ವರ್ಷ. ನಿಮ್ಮ ವಿರೋಧವಾಗಿ ಎದ್ದಿರುವಂತ ವಿರೋಧಿಗಳು ಓಡಿ ಹೋಗುವಂತ ವರ್ಷ. ನಿಮ್ಮನ್ನ ನಾಶ ಮಾಡಲಿಕ್ಕೆ ಬರುವ ಕೆಲವು ವಿರೋಧಿಗಳು ಅವರೇ ನಾಶವಾಗಲಿಕ್ಕಿದ್ದಾರೆ. ಹಲ್ಲೆಲೂಯ. ಕರ್ತನು ನಿನ್ನ ಪರವಾಗಿ ಯುದ್ಧ ಮಾಡಲಿಕ್ಕಿದ್ದಾರೆ. ಕರ್ತನು ನಿನಗೆ ಅದ್ಭುತವಾದ ಬಿಡುಗಡೆಯನ್ನ ಕೊಡ
ಕೊಡಲಿಕ್ಕಿದ್ದಾರೆ. ಓ ಸ್ತೋತ್ರ, ದೇವರು ಅವರಿಗೆ ಹೇಳಿದ್ರು, ಇವತ್ತು ನೋಡುವಂತ ಐಗುಪ್ತರನ್ನ ಮುಂದೆ ನೀನು ನೋಡುವುದಿಲ್ಲ. ಈ ವರ್ಷ ಕೂಡ ಓ ಸ್ತೋತ್ರ, ನಿಮ್ಮನ್ನ ತಾಪತ್ರೆಗೊಳಿಸಿದ, ನಿಮ್ಮ ವಿರೋಧವಾಗಿ ಎದ್ದಂತ ಕೆಲವು ಶತ್ರುವಿನ ಸೈನ್ಯವನ್ನ ದೇವರು ಡೀಲ್ ಮಾಡ್ತಾರೆ, ದೇವರು ಯುದ್ಧ ಮಾಡ್ತಾರೆ. ಓ ಸ್ತೋತ್ರ, ತಿರುಗಿ ಅವರನ್ನ ನೀವು ಕಾಣುವುದೇ ಇಲ್ಲ. ಹಲ್ಲೆಲೂಯ. ವಿರೋಧಿಯ ಸೈನ್ಯವು ನಾಶವಾಗುವಂತ ಒಂದು ಅದ್ಭುತವನ್ನ ಓ ಸ್ತೋತ್ರ ನೀನು ನೋಡ್ತೀಯ. ನಿನ್ನ ವಿರೋಧವಾಗಿ ಹಾಮನನ ಹಾಗೆ ಅನೇಕ ತಂತ್ರಗಳನ್ನು ರೂಪಿಸಿ ಎಂತ ವೈರಿ ಎದ್ದರು, ಅವರು ತೋಡಿದ ಗುಂಡಿಯಲ್ಲೇ ಅವರೇ ಬೀಳಲಿಕ್ಕಿದ್ದಾರೆ. ಹಲ್ಲೆಲೂಯ. ಕರ್ತನು ನಿನ್ನ ಪರವಾಗಿ ಯುದ್ಧ ಮಾಡಲಿಕ್ಕಿದ್ದಾರೆ. ನಂಬ್ರಿ, ಈ ವರ್ಷ ದೇವರು ಓ ಸ್ತೋತ್ರ ಇಸ್ರಾಯೇಲರಿಗೆ ಮಾಡಿದ ಅದೇ ಅದ್ಭುತವನ್ನ ನನ್ನ ಜೀವಿತದಲ್ಲಿ ಮಾಡುವರು ಎಂಬುದಾಗಿ ನಂಬ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನ ಕೊಡುತ್ತಾರೆ. ನೋಡ್ರಿ, ದೇವರು ಅವರಿಗಾಗಿ ಯುದ್ಧ ಮಾಡಿದ್ರು, ಶತ್ರುಗಳನ್ನ ನಾಶ ಮಾಡಿದ್ರು. ನಿಮಗೂ ಹಾಗೆಯೇ ನಿಮ್ಮ ಜೀವಿತದಲ್ಲಿ ಹಲ್ಲೆಲೂಯ ಓ ಸ್ತೋತ್ರ ದೇವರು ಮಾಡುತ್ತಾರೆ. ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹದ ಹಾಗೆ ನಿಮ್ಮನ್ನ ನಾಶ ಮಾಡಲಿಕ್ಕೆ ನೋಡಬಹುದಾದ್ರೆ ಏನು ಭಯಪಡಬೇಡ್ರೆ, ದೇವರು ನಿಮ್ಮ ಪಕ್ಷದಲ್ಲಿ ಇದ್ದಾರೆ. ನಿಮಗೆ ವಿರೋಧವಾಗಿ ಎದ್ದೇಳುವ ಎಲ್ಲ ಸೈತಾನನ ಕ್ರಿಯೆಗಳನ್ನ ಕರ್ತನು ನಾಶ ಮಾಡುವನು. ಒಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ, ನೀವು ಕಣ್ಣಾರೆ ನೀವು ನೋಡುವಿರಿ. ಹಲ್ಲೆಲೂಯ. ನಿಮ್ಮ ವಿರೋಧವಾಗಿ ಏಳುವ ಮಾಟ ಮಂತ್ರದ ಶಕ್ತಿಗಳು, ಸೈತಾನನ ತಂತ್ರಗಳು ಏನೇ ಆಗಿರಲಿ, ದೇವರು ಅವುಗಳನ್ನು ನಾಶ ಮಾಡುತ್ತಾರೆ. ನೀವು ಅದ್ಭುತಗಳನ್ನು ಕಾಣುವಿರಿ. ಕೊನೆಯದಾಗಿ ಹಲ್ಲೆಲೂಯ, ಇಸ್ರಾಯೇಲ್ ಜೀವನದಲ್ಲಿ ಓ ಸ್ತೋತ್ರ, ಅವರ ಜೀವನದಲ್ಲಿ ದೇವರು ಪಾರು ಮಾಡಿದ ಮೇಲೆ ಮಾಡಿದ ಒಂದು ದೊಡ್ಡ ಅದ್ಭುತ, ಕಾನಾನ್ ದೇಶವನ್ನು ಅವರು ಸ್ವತಂತ್ರಿಸಿಕೊಂಡರು. ಹಲ್ಲೆಲೂಯ. ಇಸ್ರಾಯೇಲ್ ಜನರ ಪ್ರಯಾಣದಲ್ಲಿ ಅನೇಕ ಹೋರಾಟಗಳು, ಸಮಸ್ಯೆಗಳು, ಅವಶ್ಯಕತೆಗಳು, ಕಷ್ಟಗಳು ಬಂದರು. ಅವೆಲ್ಲವುಗಳಲ್ಲಿ ಕರ್ತನು ಅವರೊಂದಿಗಿದ್ದ ಅವರನ್ನು ತಪ್ಪಿಸಿ ಕಾಪಾಡಿ ಕಾನಾನ್ ದೇಶಕ್ಕೆ ಕರೆದುಕೊಂಡು ಬಂದರು. ಕರ್ತನು ವಾಗ್ದಾನ ಮಾಡಿದಂತೆ ಅವರನ್ನು ಹಾಲು ಜೇನು ಹರಿಯುವ ದೇಶದಲ್ಲಿ ತಂದರು. ಹಲ್ಲೆಲೂಯ. ಪ್ರೀತಿಯುಳ್ಳ ದೇವಜನರು, ಇದು ಒಂದು ದೊಡ್ಡ ಅದ್ಭುತ. ದೇವರು ನಮಗೂ ವಾಗ್ದಾನ ಮಾಡಿದ್ದಾರೆ. ಪರಮ ಕಾನಾನ್ ಆಗಿರುವ ಪರಲೋಕವನ್ನ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ಈ ವರ್ಷ ಮಾಡಿರುವಂಥ ಅನೇಕ ವಾಗ್ದಾನಗಳು ನೆರವೇರಲಿಕ್ಕಿದೆ. ಹಲ್ಲೆಲೂಯ. ಕರ್ತನ ನಿನ್ನನ್ನು ಕೈ ಬಿಡುವುದಿಲ್ಲ. ದೇವರು ಏನು ಮಾತು ಕೊಟ್ಟಿದ್ದಾರೋ, ಏನು ವಾಗ್ದಾನ ಮಾಡಿದ್ದಾರೋ, ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತವನ್ನ ಮಾಡಲಿಕ್ಕಿದ್ದಾರೆ. ಪಾಪದಿಂದ ಬಿಡುಗಡೆ ಹೊಂದಿ ಯೇಸು ಕ್ರಿಸ್ತನನ್ನ ಹಿಂಬಾಲಿಸಲು ನೀವು ನಿಮ್ಮನ್ನ ಸಮರ್ಪಿಸಿಕೊಂಡ ಆ ದಿನದ ಮೊದಲುಗೊಂಡ ನಿಮ್ಮನ್ನು ನಡೆಸುವ ಓ ಸ್ತೋತ್ರ ಎಲ್ಲ ಜವಾಬ್ದಾರಿಯನ್ನ ದೇವರು ಹೊತ್ತುಕೊಂಡಿದ್ದಾರೆ. ಅದಕ್ಕೆ ದೇವರು ಹೇಳಿದ್ರು, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಾನು ನಿಮ್ಮ ಸಂಗಡ ಇದ್ದೇನೆ. ಹಾಗಾದ್ರೆ ಕೊನೆಯವರೆಗೂ ದೇವರು ನಿಮ್ಮನ್ನ ನಡೆಸುತ್ತಾರೆ. ಆದುದರಿಂದ ಭಯಪಡಬೇಡ್ರಿ, ಸಂದೇಹ ಪಡಬೇಡ್ರಿ. ಹಲ್ಲೆಲೂಯ. ಕರ್ತನು ಕೊನೆಯವರೆಗೂ ನಿಮ್ಮನ್ನು ನಡೆಸಿ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡುತ್ತಾರೆ. ಈ 2024ರಲ್ಲಿ ದೇವರು ಹೇಳುವಂತ ಒಂದೇ ಒಂದು ಮಾತು, ಅದ್ಭುತಗಳನ್ನು ತೋರಿಸುವೆನೋ. ಯಾವ ಅದ್ಭುತ ತೋರಿಸುವೆನೋ? ಐಗುಪ್ತದಲ್ಲಿ ನಿಮ್ಮನ್ನು ಪಾರು ಮಾಡಿದ ದಿನಗಳಲ್ಲಿ ಮಾಡಿದ ಅದ್ಭುತಗಳನ್ನು ತೋರಿಸುವೆನೋ. ಯಾವ ಅದ್ಭುತ ಅವರ ಜೀವನದಲ್ಲಿ ನಡೆಯುತ್ತಾ? ಒಂದು ಸ್ತೋತ್ರ, ಅವರು ಬಿಡುಗಡೆಯ ಅದ್ಭುತವನ್ನು ಪಡೆದುಕೊಂಡ್ರ, ಮಾರ್ಗ ನಡೆಸುವಂತ ಒಂದು ಅದ್ಭುತ. ಹಲ್ಲೆಲೂಯ. ಓ ಸ್ತೋತ್ರ, ತಡೆಗಳು ನೀಗುವಂತ ಒಂದು ಅದ್ಭುತ. ಓ ಸ್ತೋತ್ರ, ವಿರೋಧಿಯು ನಾಶವಾಗುವಂತ ಒಂದು ಅದ್ಭುತ. ಪರಮ ಕಾನಾನಿಗೆ ಓ ಸ್ತೋತ್ರ ಸೇರುವಂತ ಒಂದು ಅದ್ಭುತ. ಅದೇ ಅದ್ಭುತವನ್ನ ಈ ಹೊಸ ವರ್ಷ 2024ನೇ ವರ್ಷದಲ್ಲಿ ನಿನ್ನ ಜೀವಿತದಲ್ಲಿ ಮಾಡಲಿಕ್ಕಿದ್ದಾರೆ. ನೀನೇನು ಮಾಡಬೇಕು ಈ ಹೊಸ ವರ್ಷದಲ್ಲಿ? ಕರ್ತನೆ, ಈ ವಾಗ್ದಾನಕ್ಕಾಗಿ ಸ್ತೋತ್ರ. ನೀನು ವಾಗ್ದಾನ ಮಾಡಿದಂತೆ ನಾನು ಅದನ್ನು ನಂಬುತ್ತೇನೆ, ಅದನ್ನು ಹೊಂದಿಕೊಳ್ಳುತ್ತೇನೆ ಎಂಬುದಾಗಿ ಹೇಳ್ರೆ ನಿಶ್ಚಯವಾಗಿ ಹಲ್ಲೆಲೂಯ ನಿಮ್ಮ ಜೀವನದಲ್ಲಿ ಸಹ ತಡೆಗಳು ನೀಗುವ ಅದ್ಭುತವನ್ನು ನೋಡುವಿರಿ, ಮಾರ್ಗ ನಡೆಸುವ ಅದ್ಭುತವನ್ನು ನೋಡುವಿರಿ, ಅವಶ್ಯಕತೆಗಳು ಸಂಧಿಸಲ್ಪಡುವಂತ ಅದ್ಭುತವನ್ನು ನೋಡುವಿರಿ, ಕಹಿತನವು ಸಿಹಿಯಾಗಿ ಮಾಡುವ ಅದ್ಭುತವನ್ನು ನೋಡುವಿರಿ, ಶತ್ರುಗಳು ನಾಶವಾಗುವ ಅದ್ಭುತ
ಅದ್ಭುತವನ್ನು ನೋಡುವಿರೆ. ಕಾನಾನ್ ದೇಶವನ್ನು ಸ್ವತಂತ್ರಿಸಿಕೊಳ್ಳಿಸುವಂಥ ಅದ್ಭುತವನ್ನು ಸಹ ನೀವು ನೋಡುವಿರೆ. ಓ ಸ್ತೋತ್ರ, ಬಿಡುಗಡೆಯ ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೆಯಲಿಕ್ಕಿದೆ. ಪಾಪದ ಬಂಧನಗಳಿಂದ ದೇವರು ನಿಮ್ಮನ್ನು ಬಿಡಿಸಲಿಕ್ಕಿದ್ದಾರೆ. ದೇವರು ನಿಮ್ಮನ್ನು ದೇವಚಿತ್ತಾನುಸಾರವಾಗಿ ಓ ಸ್ತೋತ್ರ ನಡೆಸಲಿಕ್ಕಿದ್ದಾರೆ. ತಡೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿಕ್ಕಿದೆ. ನಿಮ್ಮ ಅವಶ್ಯಕತೆಗಳು ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ ಸಂಧಿಸಲ್ಪಡಲಿಕ್ಕಿದೆ. ನೀವು ಪಟ್ಟಂತ ದುಃಖ, ಗಾಯ, ನೋವು, ಕಹಿಯಾದ ಅನುಭವಗಳು ನೀಗಿ ಹೋಗಲಿಕ್ಕಿದೆ. ನಿಮ್ಮ ವಿರೋಧವಾಗಿ ಏಳುವ ಸೈತಾನನ ಕ್ರಿಯೆಗಳು ಎಲ್ಲವೂ ಸ್ತೋತ್ರ ನಾಶವಾಗಲಿಕ್ಕಿದೆ. ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ. ಈ ಹೊಸ ವರ್ಷದಲ್ಲಿ ಹಲ್ಲೆಲೂಯಾ ಒಂದು ಅದ್ಭುತವನ್ನು ನೋಡ್ರಿ. ದೇವರೇ, ನಿನ್ನ ವಾಗ್ದಾನವನ್ನು ನಾನು ನಂಬುತ್ತೇನೆ. ನೀವು ಹೇಳಿದ್ದೀರಲ್ಲಪ್ಪ, ಅದ್ಭುತಗಳನ್ನು ಮಾಡುವೆನು, ಅದ್ಭುತಗಳನ್ನು ತೋರಿಸುವೆನು ಎಂಬುದಾಗಿ ಹೇಳಿದ ಹಾಗೆ ನನ್ನ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡ್ರಪ್ಪ ಎಂಬುದಾಗಿ ಕೇಳ್ರಿ. ಐಗುಪ್ತ ದೇಶದೊಳಗೆ ಪಾರಾಗಿ ಬಂದ ಕಾಲದಲ್ಲಿ ಇಸ್ರಾಯೇಲರಿಗೆ ದೇವರು ತೋರಿಸಿದಂತೆ ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ 2024ನೇ ವರ್ಷದಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಸಹ ಮಾಡಲಿಕ್ಕಿದ್ದಾರೆ. ನಂಬ್ರಿ, ಈ ವಾಗ್ದಾನವನ್ನು ನಂಬ್ರೆ, ದೇವರ ವಾಕ್ಯವನ್ನು ನಂಬ್ರೆ. ಹೇಗೆ ದೇವರು ಅವರ ಜೀವಿತದಲ್ಲಿ ಹಲ್ಲೆಲೂಯಾ ಯಾವೆಲ್ಲ ಅದ್ಭುತವಾದ ಸಂಗತಿಗಳನ್ನು ಮಾಡಿದರೋ, ನಿಮ್ಮ ಜೀವಿತದಲ್ಲಿ ಸಹ ದೇವರು ಅದ್ಭುತವಾದ ಸಂಗತಿಗಳನ್ನು ಮಾಡಲಿಕ್ಕಿದ್ದಾರೆ. ಒಂದು ನಿಮಿಷ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಹಲ್ಲೆಲೂಯಾ ಹಲ್ಲೆಲೂಯಾ ಈ ಹೊಸ ವರ್ಷದ ಸ್ತೋತ್ರ ಪ್ರಾರಂಭದಲ್ಲಿ, ಈ ಮೊದಲ ದಿನದಲ್ಲಿ ದೇವರಿಗೆ ಸ್ತೋತ್ರ ಹೇಳ್ರಿ. ಸ್ತೋತ್ರದೊಂದಿಗೆ ಹೊಸ ವರ್ಷವನ್ನ ಪ್ರವೇಶ ಮಾಡ್ರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಈಗೋ ನಾನು ಅದ್ಭುತವನ್ನು ತೋರಿಸುವೆನು, ಈಗೋ ಅದ್ಭುತಗಳನ್ನು ತೋರಿಸುವೆನು. ಹಲ್ಲೆಲೂಯಾ ಹಲ್ಲೆಲೂಯಾ. ಓ ಸ್ತೋತ್ರ, ಓ ಸ್ತೋತ್ರ. ತಡೆಗಳು ನೀಗುವ ಅದ್ಭುತ, ಬಿಡುಗಡೆ ಪಡೆದುಕೊಳ್ಳುವ ಅದ್ಭುತ, ಮಾರ್ಗ ನಡೆಸಲ್ಪಡುವಂತ ಒಂದು ಅದ್ಭುತ, ಅವಶ್ಯಕತೆಗಳು ಸಂಧಿಸಲ್ಪಡುವಂತ ಅದ್ಭುತ, ಶತ್ರುಗಳು ನಾಶವಾಗುವಂತ ಒಂದು ಅದ್ಭುತ. ಹಲ್ಲೆಲೂಯಾ. ಕರ್ತನು ನಿನ್ನ ಜೀವನದಲ್ಲಿ ಮಾಡಿದ ವಾಗ್ದಾನಗಳು ನೆರವೇರುವಂತ ಒಂದು ಅದ್ಭುತ. ಎಲ್ಲರೂ ಸ್ತೋತ್ರ ಹಲ್ಲೆಲೂಯಾ. ಎಲ್ಲರೂ ದೇವರಿಗೆ ಸ್ತೋತ್ರ ಹೇಳ್ರಿ. ಓ ಹಲ್ಲೆಲೂಯಾ ಹಲ್ಲೆಲೂಯಾ. ಇದು ಅತ್ಯಮೂಲ್ಯವಾದ ಸಮಯ. ಓ ಈ ಹೊಸ ವರ್ಷದ ಈ ಸಮಯದಲ್ಲಿ ಕರ್ತನು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನ ಮಾಡಲಿಕ್ಕಿದ್ದಾರೆ. ದೇವರ ವಾಕ್ಯವನ್ನ ಹಿಡಿದುಕೊಂಡು, ದೇವರ ವಾಗ್ದಾನವನ್ನ ಹಿಡಿದುಕೊಂಡು ಪ್ರಾರ್ಥನೆ ಮಾಡು. ದೇವ ಮಗುವೆ, ಈಗೋ ಒಂದು ಅದ್ಭುತ ನಿನಗೆ ನಡೆಯುತ್ತಾ ಇದೆ. ಹಲ್ಲೆಲೂಯಾ. ಈ ವರ್ಷ ಸಾಧಾರಣವಾದ ವರ್ಷವಲ್ಲ, ದೇವರ ಮಹಿಮೆ ಪ್ರಕಟವಾಗುವ ವರ್ಷ, ದೇವರ ಅದ್ಭುತಗಳು ಜರುಗುವ ವರ್ಷ, ಅತಿಶಯವಾದ ಕಾರ್ಯಗಳು ನಮ್ಮ ಕಣ್ಗಳು ನೋಡುವ ವರ್ಷ. ದೇವರೇ, ನಾನು ನಂಬುತ್ತೇನೆ, ನೀವು ಅದ್ಭುತಗಳನ್ನು ತೋರಿಸಲಿಕ್ಕಿದ್ದೀರಾ, ಅತಿಶಯಗಳನ್ನು ಮಾಡಲಿಕ್ಕಿದ್ದೀರಾ. ನಿಮ್ಮ ಹೆಸರೇ ಅದ್ಭುತ ಸ್ವರೂಪನಾದ ದೇವರು. ಹಲ್ಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ದೇವರಿಗೆ ಹೇಳ್ರಿ, ಅಪ್ಪ ಈ ಹೊಸ ವರ್ಷದಲ್ಲಿ ನನ್ನನ್ನು ನಡೆಸಪ್ಪ, ನನ್ನನ್ನು ಕರ ಹಿಡಿದು ನಡೆಸು, ನನ್ನ ಜೊತೆ ಬನ್ರಿ ಅಪ್ಪ. ಒಂದೊಂದು ದಿವಸ ನಾನು ನಿನ್ನ ಜೊತೆಯಲ್ಲಿ ಇರಬೇಕು. ಈ ವರ್ಷದ 365 ದಿನಗಳು ಹಲ್ಲೆಲೂಯಾ ನಿನ್ನೊಂದಿಗೆ ನಡೆಯುವ ಅನುಭವ ಇರಲಿ. ಒಂದೊಂದು ದಿನವೂ ಒಂದೊಂದು ಹೊಸ ದಿನವೂ ಹೊಸ ಅದ್ಭುತವನ್ನ ಕಾಣುವ ದಿನಗಳಾಗಿ ನಿನ್ನ ಜನರಿಗೆ ಮಾರ್ಪಡಿಸಿಕೊಡ್ರಪ್ಪ. ಓ ಸ್ತೋತ್ರ 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 ರಾಜ. ಈ ಸಮಯದಲ್ಲಿ ಸ್ವಾಮಿ, ಈ ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಕುಟುಂಬಗಳಿಗಾಗಿ, ಎಲ್ಲ ದೇವ ಜನರಿಗಾಗಿ ನಾನು ಪ್ರೇಯರ್ ಮಾಡ್ತೇನೆ. ಈ ವರ್ಷ ಹಲ್ಲೆಲೂಯಾ ದೇವರೇ ಅದ್ಭುತಗಳ ತೋರಿಸುವ ವರ್ಷವಾಗಿ ನಿನ್ನ ಜನರಿಗೆ ಮಾರ್ಪಡಿಸಿಕೊಡ್ರಪ್ಪ. ಈ ಹೊಸ ವರ್ಷ ಓ ಸ್ತೋತ್ರ ಹರುಷವನ್ನ ತರಲೆಂಬುದಾಗಿ ನಾವು ಪ್ರೇಯರ್ ಮಾಡ್ತೇವೆ. ಒಂದೊಂದು ದಿನವೂ ಹೊಸ ಕೃಪೆಯನ್ನು ಕೊಡುವ ದೇವರ ನಿನ್ನ ಮಕ್ಕಳನ್ನು ಘನಪಡಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ಹೊಸ ದಿನದಲ್ಲೇ, ಹೊಸ ವರ್ಷದ ಈ ಹೊಸ ದಿನದಲ್ಲೇ ನಿನ್ನ ಮಕ್ಕಳಿಗೆ ಹೊಸ ಕೃಪೆಯನ್ನು ಕೊಡ್ರಿ, ಹೊಸ ಬಲವನ್ನು ಕೊಡ್ರಿ, ಹೊಸ ಆಶೀರ್ವಾದಗಳನ್ನು ಕೊಡ್ರಿ. ಅವರ ಜೀವಿತದಲ್ಲಿ ಹಳೆಯ ವರ್ಷಗಳಲ್ಲಿ ಹಲ್ಲೆಲೂಯಾ ಕಾಡಿಸಿದ, ಪೀಡಿಸಿದ ಎಲ್ಲ ಅನುಭವಗಳು, ವೇದನೆಗಳು, ರೋಗಗಳು, ವ್ಯಾಧಿಗಳು ನಜರೇತಿನ ಯೇಸುವಿನ ನಾಮದಲ್ಲಿ ನೀಗಿ ಹೋಗ್ಲೆಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ. ಈ ಹೊಸ ವರ್ಷದಲ್ಲಿ ಅವರ ಅಗತ್ಯತೆಗಳು ಸಂಧಿಸಲ್ಪಡಲಿ, ಅವಶ್ಯಕತೆಗಳು ಸಂಧಿಸಲ್ಪಡಲಿ, ಶತ್ರುಗಳು ನಾಶವಾಗಲಿ. ದೇವರೇ ಅದ್ಭುತವಾದ ಮಾರ್ಗವನ್ನು ತೋರಿಸ್ರಿ. ಅವರ ಜೀವನದಲ್ಲಿ ಅಪ್ಪ ಕಾಯುತ್ತಾ ಇರುವಂಥ ಎಲ್ಲ ವಿಷಯಗಳಿಗೂ ಒಂದು ಬಿಡುಗಡೆಯನ್ನು ಕೊಡ್ರಿ, ಅದ್ಭುತವನ್ನು ಮಾಡ್ರಿ. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನು ಬ್ಲೆಸ್ ಮಾಡಿದ್ದಕ್ಕಾಗಿ ಸ್ತೋತ್ರ.
ಈ ದಿನ ಸ್ವಾಮಿ ನಮ್ಮೊಂದಿಗೆ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ಹೊಸ ವರ್ಷದಲ್ಲಿ ದೇವರೇ ಎಲ್ಲ ದೇವ ಜನರನ್ನು, ಈ ವಿಡಿಯೋನ ವಾಚ್ ಮಾಡ್ತಾ ಇರುವ ಎಲ್ಲ ದೇವ ಮಕ್ಕಳನ್ನು ನಿನ್ನ ನಾಮದಲ್ಲಿ ನಾನು ಬ್ಲೆಸ್ ಮಾಡ್ತೇನಪ್ಪ. ದೇವರೇ, ನೀವು ನೂತನವಾದ ಕಾರ್ಯಗಳನ್ನು ಮಾಡಿರಿ. ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣ ಉಳ್ಳವನಾಗಿ ಇವರ ಜೀವಿತದಲ್ಲಿ ಅಪ್ಪ ಒಂದು ಪ್ರಕಾಶವನ್ನು ಇವರು ಹೊಂದಿಕೊಳ್ಳಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತಾನೆ. ಹಾಲೆಲೂಯ. ಈ ವರ್ಷ ದೇವರ ಆತ್ಮಿಕವಾಗಿ ಬೆಳೆಯಲಿ, ನಿನ್ನೊಂದಿಗೆ ನಡೆಯಲಿ. ದೇವರೇ ಸ್ತೋತ್ರಪ್ಪ, ಲೋಕದೊಂದಿಗೆ ಅಲ್ಲ, ನಿನ್ನೊಂದಿಗೆ ಹೆಜ್ಜೆ ಇಟ್ಟು ನಡೆಯಲಿಕ್ಕೆ ನಿನ್ನ ಜನರಿಗೆ ಸಹಾಯ ಮಾಡಿರಿ. ಅವರು ಮಾಡುವ ಎಲ್ಲ ಕೈ ಪ್ರಯಾಸಗಳು, ಅವರ ಕುಟುಂಬಗಳು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ. ಈ ಮೊದಲ ದಿನದಲ್ಲೇ ದೇವರೇ ನಿನ್ನ ಮಕ್ಕಳ ಎಲ್ಲ ಕಾರ್ಯಗಳು ಆಶೀರ್ವದಿಸಲ್ಪಡಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. 2024ನೇ ಈ ಹೊಸ ವರ್ಷದಲ್ಲಿ ನೀವು ಕಾಲಿಟ್ಟಿರುವಾಗ ಕರ್ತನು ನಿಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿದ ಹಾಗೆ ಅದ್ಭುತಗಳನ್ನು ತೋರಿಸುವ ವರ್ಷವಾಗಿರುತ್ತೆ. ಆಶೀರ್ವಾದಗಳನ್ನು ಹೊಂದುವ ವರ್ಷವಾಗಿರುತ್ತದೆ. ದೇವರ ಮಹಿಮೆ ನಿಮ್ಮ ಮೂಲಕವಾಗಿ ಪ್ರಕಟವಾಗುವ ವರ್ಷವಾಗಿರುತ್ತದೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಸ್ತೋತ್ರ, ದೇವರು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಬ್ಲೆಸ್ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ಹೊಸ ವರ್ಷ ನಿಮಗೆ ಹರುಷವನ್ನು ತರಲಿ. ಸ್ತೋತ್ರ, ಆತ್ಮಿಕವಾಗಿ ಬೆಳೆಯಿರಿ. ಸ್ತೋತ್ರ, ಹನೋಕನು ದೇವರೊಂದಿಗೆ ನಡೆದ ಹಾಗೆ ನೀವು ಸಹ ದೇವರೊಂದಿಗೆ ನಡೆದಾಡ್ರಿ. ಕರ್ತನು ನಿಮ್ಮ ಕೆಲಸದಲ್ಲಿ ಉನ್ನತ ಸ್ಥಾನಕ್ಕೆ ತರುತ್ತಾರೆ. ನಿಮ್ಮ ಬೇಡುವಿಕೆಗಳು ಎಲ್ಲ ಯೇಸುವಿನ ನಾಮದಲ್ಲೇ ಬೇಡುವಿಕೆಗಳು, ಇಷ್ಟಾರ್ಥಗಳು ನೆರವೇರಿಸುತ್ತಾರೆ. ನಿಮ್ಮ ಸ್ತೋತ್ರ ಕೆಲಸದಲ್ಲಿ ಒಂದು ಅಭಿವೃದ್ಧಿಯನ್ನು ದೇವರು ಸ್ತೋತ್ರ ಮಾಡಲು ನಿಮಗೆ ಬೇಕಾದಂಥ ಕೃಪೆಯನ್ನು ಕೊಡಲಿಕ್ಕಿದ್ದಾರೆ. ನೀವು ಸೇವೆಯನ್ನು ಮಾಡುತ್ತಿರುವುದಾದರೆ ನಿಮ್ಮ ಸೇವೆಯಲ್ಲಿ ಸ್ತೋತ್ರ ಒಂದು ಪ್ರಗತಿಯನ್ನು ನೀವು ಕಾಣುವಿರಿ. ರೋಗಗಳಿಂದ ನರಳುತ್ತಿರೋದಾದರೆ ಯೇಸುವಿನ ನಾಮದಲ್ಲಿ ಒಂದು ಅದ್ಭುತವಾದ ಸೌಖ್ಯವನ್ನು ನೀವು ಹೊಂದಿಕೊಳ್ಳುವಿರಿ. ಈ ವರ್ಷ ನಿಮ್ಮ ಆತ್ಮೀಕ ಜೀವಿತದಲ್ಲಿ, ಕುಟುಂಬದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಕೆಲಸದಲ್ಲಿ, ವ್ಯಾಪಾರದಲ್ಲಿ, ಎಲ್ಲ ಕಾರ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.